ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಬ್ಯಾಟರಿ ಚಾಲಿತ ವೆಹಿಕಲ್ಗಳು, ಅದೇ ರೀತಿ ಗ್ರೀನ್ ಎನರ್ಜಿಯನ್ನು ಬಳಸಿಕೊಳ್ಳುವಂತಹ ವೆಹಿಕಲ್ಗಳು, ಕೋಲ್ ಅಥವಾ ಫಾಸಿಲ್ ಫ್ಯೂಲ್ಗಳನ್ನು ಬಳಸಿ ಆಗ್ತಾ ಇದ್ದ ಯಾವುದೇ ಪವರ್ ಜನರೇಷನ್ ಇತ್ತಲ್ವಾ, ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ಟೆಕ್ನಾಲಜಿಯನ್ನು ಬಳಸಿಕೊಂಡು ಭೂಮಿಗೆ ಏನೂ ಸಮಸ್ಯೆ ಆಗದೆ ಇರುವಂತಹ ಬೇರೆ ತರದ ಹೊಸ ತರದ ಟೆಕ್ನಾಲಜಿಯನ್ನು ಬಳಸಿಕೊಳ್ಳುವಂತಹ ಕಂಪನಿಗಳು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇವೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನೀವು ದುಡ್ಡು ಮಾಡಬೇಕು ಅಂದ್ರೆ ನಿಮ್ಮ ದುಡ್ಡನ್ನ ಫ್ಯೂಚರಿಸ್ಟಿಕ್ ಬಿಸ್ನೆಸ್ ನ ಮೇಲೆ ತೊಡಗಿಸಬೇಕು ಅಂತ. ಸೊ ಈ ತರ ಕಾರ್ಬನ್ ನ್ಯೂಟ್ರಲ್ ಸರ್ಕಾರದ ಕೆಲ ಗೋಲ್ಸ್ ಇದ್ದಾವೆ. 2050 ಒಳಗಾಗಿ ನಾವು ಕಲ್ಲಿದ್ದಲು ಬಳಸೋದಿಲ್ಲ, ಫಾಸಿಲ್ ಫ್ಯೂಯಲ್ ಬಳಸೋದಿಲ್ಲ, ಪವರ್ ಜನರೇಷನ್ಗೆ ಹೈಡ್ರೋಜನ್ ಮೇಲೆ ನಾವು ಡಿಪೆಂಡೆಂಟ್ ಆಗ್ತೀವಿ. ಈ ಥರದ್ದೆಲ್ಲ ಗೋಲ್ಗಳನ್ನು ಅವರು ಸೆಟ್ ಮಾಡಿದಾಗ ಆ ಗೋಲ್ಗಳು ಅಂದುಕೊಂಡ ಹಾಗೆ ಆಗಬೇಕು ಅಂದ್ರೆ ಇಂಥ ಕಂಪನಿಗಳು ಕೆಲಸ ಮಾಡಬೇಕಾಗತ್ತೆ. ಇಂಥ ಕಂಪನಿಗಳು ಹೊಸ ಹೊಸ ಮಾಡೆಲ್ಗಳನ್ನು ಜಗತ್ತಿಗೆ ಪರಿಚಯಿಸಬೇಕಾಗತ್ತೆ. ಜನ ಅದನ್ನ ಬಹಳ ಕಾಸ್ಟ್ ಎಫಿಷಿಯೆಂಟ್ ವೇನಲ್ಲಿ ಅದನ್ನ ಬಳಸಬೇಕಾಗತ್ತೆ. ಅಂಥ ಬಿಸ್ನೆಸ್ನಲ್ಲಿರುವ ಒಂದು ಕಂಪನಿಯ ಕುರಿತಾಗಿ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀನಿ. ಈ ಕಂಪನಿ ಹೆಸರು ಕ್ವಾಲಿಟಿ ಪವರ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಲಿಮಿಟೆಡ್. ಸೊ ಈ ಕಂಪನಿಯ ಬಿಸ್ನೆಸ್ ಏನು, ಎಷ್ಟರ ಮಟ್ಟಿಗೆ ಲಾಭ ಮಾಡ್ತಿದ್ದಾರೆ, ಭವಿಷ್ಯ ಹೇಗಿದೆ, ಎಷ್ಟು ಕೋಟಿ ಕಲೆಕ್ಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ, ಈ ಕಂಪನಿಯಲ್ಲಿ ನಾನು ಹೂಡಿಕೆ ಮಾಡಬೇಕಾ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ, ಲಿಸ್ಟಿಂಗ್ ಡೇ ಗೇನ್ಸ್ ಇಂತಿಷ್ಟು ಅಂತ ಸಿಗಬಹುದು ಅಂತ ಏನಾದರೂ ಅಂದಾಜು ಸಿಗ್ತಿದೆಯಾ, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಡ್ ವರೆಗೂ ಮಿಸ್ ಮಾಡದೆ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಕ್ವಾಲಿಟಿ ಪವರ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಲಿಮಿಟೆಡ್ ಅನ್ನೋ ಕಂಪನಿ IPOಗೆ ಹೋಗ್ತಾ ಇದೆ. ಇವರು ಟ್ರಾನ್ಸ್ಫಾರ್ಮರು, ರಿಯಾಕ್ಟರ್ಸು, ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ಸು, ಸರ್ಜ್ ಅರೆಸ್ಟರ್ಸ್ ಅಂದರೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಆಗಬಹುದಾದ ಏರುಪೇರುಗಳಿರ್ತಾವಲ್ಲ ಅಂಥವುಗಳನ್ನು ಒಂದು ಹದ್ದುಬಸ್ತಿನಲ್ಲಿ ಇಡೋದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಸು, ಐಸೋಲೇಟರ್ಸು, ಕೆಪಾಸಿಟರ್, ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಸು ಇವುಗಳನ್ನು ಇವರು ಸಪ್ಲೈ ಮಾಡ್ತಾರೆ. ಇವು ಯಾಕೆ ಇಂಪಾರ್ಟೆಂಟ್ ಅಂತ ನೀವು ಕೇಳಿದ್ರೆ, ನಾನು ಆಗ್ಲೇ ಹೇಳ್ತಿದ್ನಲ್ಲ, ಗ್ರೀನ್ ಎನರ್ಜಿ ಕುರಿತಾಗಿ ಫೋಕಸ್ ಮಾಡಿಕೊಂಡು ಸಿಸ್ಟಮ್ಗಳನ್ನು ಕಟ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ಹಿಂದಿನ ಹಳೆ ಕಾಲದ ಟ್ರಾನ್ಸ್ಮಿಷನ್ ಸಿಸ್ಟಮು, ಪವರ್ ಜನರೇಷನ್ ಸಿಸ್ಟಮ್ಗಳಿದ್ದಾವಲ್ಲ ಅವುಗಳ ಕೆಲಸಕ್ಕೆ ಬರೋದಿಲ್ಲ ಅಥವಾ ಸರ್ಕಾರದ ಗೋಲ್ನ ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಸರ್ಕಾರದ ಕನಸು ನನಸಾಗಬೇಕು ಅಂತಂದ್ರೆ ಹೊಸ ಟೆಕ್ನಾಲಜಿಯ ಟ್ರಾನ್ಸ್ಮಿಷನ್ನು, ಸ್ಟೋರೇಜು ಮತ್ತೆ ಪವರ್ ಜನರೇಷನ್ ಎಕ್ವಿಪ್ಮೆಂಟ್ಗಳನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ. ಆ ಸ್ಪೇಸ್ನಲ್ಲಿ ಈ ಕಂಪನಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಸೊ ಇದು ಈ ಕಂಪನಿಯ ಬಿಸ್ನೆಸ್ ಮತ್ತು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಅಂತ ನೋಡಿಕೊಂಡಾಗ ಈ ಕಂಪನಿ ಆರಂಭ ಆಗಿದ್ದು 2001ನೇ ಇಸವಿಯಲ್ಲಿ. ನಾವಾಗಲೇ ಮಾತಾಡಿದ ಹಾಗೆ ಟ್ರಾನ್ಸ್ಫಾರ್ಮರು, ರಿಯಾಕ್ಟರ್ಸು, ಸರ್ಜ್ ಅರೆಸ್ಟರ್ಸು ಇಂಥವುಗಳನ್ನೆಲ್ಲ ಅವರು ತಯಾರು ಮಾಡೋದಕ್ಕೆ ಮಹಾರಾಷ್ಟ್ರದ ಸಾಂಗ್ಲಿ ಮತ್ತು ಕೇರಳದ ಅಲುವ ಇಂಥ ಕಡೆಗಳಲ್ಲಿ ಅವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳಿದ್ದಾವೆ. 163 ಫುಲ್ ಟೈಮ್ ಎಂಪ್ಲಾಯೀಸ್ಗಳಿದ್ದಾರೆ, 372 ಕಾಂಟ್ರಾಕ್ಟ್ ಬೇಸ್ಡ್ ವರ್ಕರ್ಸ್ ಇದ್ದಾರೆ. ವಿದೇಶಗಳಲ್ಲಿ 100ಕ್ಕೂ ಹೆಚ್ಚು ದೇಶಗಳಿಗೆ ಇವರು ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಕಂಪನಿ ತುಂಬಾ ದೊಡ್ಡ ಮಟ್ಟದ ಕಾಂಪಿಟೇಷನ್ ಅನ್ನ ಫೇಸ್ ಮಾಡುವಂತಹ ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಿರೋದು. ನಾವಾಗಲೇ ಮಾತಾಡಿದಾಗೆ ಎಲೆಕ್ಟ್ರಿಕಲ್ ಎನರ್ಜಿ, ಗ್ರೀನ್ ಎನರ್ಜಿ ಈ ಥರದನ್ನೆಲ್ಲ ಅಥವಾ ಹೈಡ್ರೋಜನ್ ಎನರ್ಜಿ ಇಂಥವುಗಳನ್ನ ಜನರೇಟ್ ಮಾಡಿ, ಸ್ಟೋರ್ ಮಾಡಿ, ಟ್ರಾನ್ಸ್ಫರ್ ಮಾಡೋದಕ್ಕೆ ಇದೇ ಮೊದಲನೇ ಕಂಪನಿನ ಇಲ್ಲ, ತುಂಬಾ ಕಂಪನಿಗಳಿದ್ದಾವೆ. ಇವರ ಹೈಲೈಟ್ ಏನಪ್ಪಾ ಅಂತಂದ್ರೆ HVDC ಮತ್ತು ಫ್ಯಾಕ್ಟ್ಸ್ ಅನ್ನೋ ಟೆಕ್ನಾಲಜಿಯಲ್ಲಿ ಇವರು ಎಕ್ಸ್ಪರ್ಟ್ಸ್ ಅಂತ ಶೇರ್ ಮಾಡ್ಕೊಂಡಿದ್ದಾರೆ. ಏನಿದು HVDC? ಹೈ ವೋಲ್ಟೇಜ್ ಡೈರೆಕ್ಟ್ ಕರೆಂಟು, ಮತ್ತೆ ಫ್ಯಾಕ್ಟ್ಸ್ ಅಂದ್ರೆ ಫ್ಲೆಕ್ಸಿಬಲ್ AC ಟ್ರಾನ್ಸ್ಮಿಷನ್ ಸಿಸ್ಟಮ್ಸ್. ನಿಮಗೆ ಯಾವುದೇ ಎಲೆಕ್ಟ್ರಿಸಿಟಿಯನ್ನು ನೀವು ಸಪ್ಲೈ ಮಾಡ್ತೀರಿ ಅನ್ನೋದಾದ್ರೆ ಎಲೆಕ್ಟ್ರಿಸಿಟಿನಲ್ಲಿ 2 ವಿಧದ ಪವರ್ಗಳನ್ನು ನಿಮಗೆ ಕಾಣೋದಕ್ಕೆ ಸಿಗುತ್ತೆ, ಡೈರೆಕ್ಟ್ ಕರೆಂಟು ಮತ್ತು ಆಲ್ಟರ್ನೇಟಿವ್ ಕರೆಂಟ್ ಅಂತ. ಈ ಕಂಪನಿ 2 ವಿಧದ ಹೈ ಪವರ್ ಟ್ರಾನ್ಸ್ಮಿಷನ್ ಸೇವೆಯನ್ನು ಒದಗಿಸುತ್ತೆ. ಯಾವ ತರ ಹೈ ಪವರ್ ಟ್ರಾನ್ಸ್ಮಿಷನ್ ಅಂದ್ರೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಥವಾ ದೇಶಗಳ ನಡುವೆ ಅಕ್ಕಪಕ್ಕದಲ್ಲಿ ಇರುವಂತಹ ದೇಶಗಳು ಈ ತರದ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದ್ದಾರೆ, ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡು ಟ್ರಾನ್ಸ್ಮಿಷನ್ ಆಗಬೇಕು, ಯಾವುದೇ ವೇಸ್ಟೇಜ್ ಆಗಬಾರ್ದು, ಸಮಸ್ಯೆ ಆಗಬಾರ್ದು, ಲಾಸ್ ಕೂಡ ಆಗಬಾರ್ದು. ಈ ತರ ಎಲ್ಲ ಕೇಳಿದಾಗ ಅಂಥ ಹೈ ಲೆವೆಲ್ ಮತ್ತು ಹೈ ಪವರ್ ಟ್ರಾನ್ಸ್ಮಿಷನ್ ಮಾಡುವಂತಹ ಕಂಪನಿ ಇದು. ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಈ ಕಂಪನಿ ಒದಗಿಸಿ ಕೊಡುತ್ತೆ. ಈ ಕಂಪನಿಯ ಬಿಸ್ನೆಸ್ಗೆ ಬೆಳವಣಿಗೆ ಇದೆಯಾ ಅನ್ನೋ ಪ್ರಶ್ನೆ ನೀವು ಕೇಳಿದ್ರೆ, ಗ್ಲೋಬಲ್ HVDC ಮತ್ತು ಫ್ಯಾಕ್ಟ್ಸ್ ಮಾರ್ಕೆಟ್ ಫೋರ್ಕಾಸ್ಟ್ ಅಂತ ನೋಡ್ಕೊಂಡ್ರೆ ಈ 2 ಟೆಕ್ನಾಲಜಿಯ ಅಳವಡಿಸಿಕೊಳ್ಳುವಿಕೆ ಅನ್ನೋದು ನೀವು ಇಡೀ ವಿಶ್ವದಲ್ಲಿ ನೋಡಿದಾಗ, ಗ್ಲೋಬಲ್ ಅಂತ ನೋಡಿದಾಗ 2024ರಲ್ಲಿ 23,791 ಮಿಲಿಯನ್ US ಡಾಲರ್ ಇರೋದು, 2028ರ ಹೊತ್ತಿಗೆ 2,49,744 ಮಿಲಿಯನ್ US ಡಾಲರ್ಗೆ ಬೆಳೆಯುತ್ತೆ. 23,000ದಿಂದ 2.5 ಲಕ್ಷದವರೆಗೆ. ಪ್ರತಿ ವರ್ಷದ ಬೆಳವಣಿಗೆ ಎಷ್ಟು ಗೊತ್ತಾ? 75 to 80% CAGR. ಅಂದ್ರೆ ನಿಮಗೆ ಪ್ರತಿ 2 ವರ್ಷಕ್ಕೆ 1.5 ಪಟ್ಟಿಗಿಂತ ಜಾಸ್ತಿ ಬೆಳ್ಕೊಳ್ತಾ ಹೋಗುತ್ತೆ.
ಅಷ್ಟರ ಮಟ್ಟಿಗೆ ಬಹಳ ಫಾಸ್ಟ್ ಆಗಿ ತುಂಬಾ ಡಿಮಾಂಡ್ನಲ್ಲಿ ಈ ಟೆಕ್ನಾಲಜಿಯನ್ನ ವಿಶ್ವದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ. ಇದೇ HVDC ಮತ್ತು ಫ್ಯಾಕ್ಟ್ಸ್ ಟೆಕ್ನಾಲಜಿ ಭಾರತದಲ್ಲಿ ಹೇಗೆ ಅಳವಡಿಕೆ ಆಗ್ತಿದೆ ನಮ್ಮ ದೇಶದಲ್ಲಿ ಅಂತ ನೋಡಿದ್ರೆ $1,403 ಮಿಲಿಯನ್ ಇರೋದು 2028ರ ಹೊತ್ತಿಗೆ $9,196 ಮಿಲಿಯನ್ ಗೆ ಬೆಳೆಯುತ್ತೆ. ಇದು ಸಹ ಆಲ್ಮೋಸ್ಟ್ 60ರಿಂದ 65% CAGR ನಂತೆ ಬೆಳೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಇನ್ನು 4 ವರ್ಷದಲ್ಲಿ ಡಬಲ್ಗಿಂತ ಜಾಸ್ತಿ ಬೆಳೆಯುತ್ತೆ ಈ ಕ್ಷೇತ್ರ. ಡಿಮ್ಯಾಂಡ್ ಇರುವಂಥದ್ದು ಅಷ್ಟು ಬೆಳೆಯುತ್ತೆ. ಸೊ ಆ ಥರದ ಕಂಪನಿನಲ್ಲಿ ಯಾಕೆ ಹೂಡಿಕೆ ಮಾಡಬಾರ್ದು ನಾವು? ಈಗ ಬೇರೆ ಇಂಡಸ್ಟ್ರಿಗಳಲ್ಲಿರುವಂತಹ ಕಂಪನಿಗಳು ಎಷ್ಟು % CAGR ಗ್ರೋತ್ ಅನ್ನು ದಾಖಲಿಸ್ತಿವೆ? ಅಂಥದ್ರಲ್ಲಿ ಪ್ರತಿ ವರ್ಷ 60-65% ಅಂದ್ರೆ ಡೆಫಿನೆಟ್ಲಿ ಶಾರ್ಟ್ ಟರ್ಮ್ಗೆ ನೀವು ಕನ್ಸಿಡರ್ ಮಾಡಿದ್ರು ಡಬಲ್ಗಿಂತ ಜಾಸ್ತಿ ಬೆಳೆಯುತ್ತಲ್ವಾ? ಸೊ ಅದು ಈ ಕಂಪನಿ ಕೊಡ್ತಿರುವ ಟೆಕ್ನಾಲಜಿಗೆ ಇರುವ ಬೇಡಿಕೆ. ಈಗ ಕಂಪನಿಯ IPO ಡೀಟೇಲ್ಸ್. ಫೆಬ್ರವರಿ 14ನೇ ತಾರೀಕಿನಿಂದ ಫೆಬ್ರವರಿ 18ರವರೆಗೆ ಈ ಕಂಪನಿಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. $401 ಇಂದ $425 ವರೆಗೆ ಪ್ರೈಸ್ ಬ್ಯಾಂಡ್ ಅನ್ನ ಕಂಪನಿ ರೆಡ್ ಹರಿಂಗ್ ಪ್ರಾಸ್ಪೆಕ್ಟಸ್ ನಲ್ಲಿ ಶೇರ್ ಮಾಡಿಕೊಂಡಿದೆ. ಒಟ್ಟು 858.7 ಕೋಟಿ 70 ಲಕ್ಷ ಕಲೆಕ್ಟ್ ಮಾಡೋದಕ್ಕೆ ಈ ಕಂಪನಿ IPOಗೆ ಹೋಗ್ತಾ ಇರೋದು. ಇದರಲ್ಲಿ ಫ್ರೆಶ್ ಇಶ್ಯೂ ಬರೀ 225 ಕೋಟಿ ಮಾತ್ರ. ಮಿಕ್ಕ 633 ಕೋಟಿ ಓನರ್ಗಳ ಜೇಬಿಗೆ ಹೋಗುತ್ತೆ. ಕಂಪನಿಗೆ ತಗೊಳ್ರಪ್ಪ ಬಿಸ್ನೆಸ್ ಡೆವಲಪ್ ಮಾಡಿ ಅಂತ ಹೋಗೋದಿಲ್ಲ. ಸೊ ಆಫರ್ ಫಾರ್ ಸೇಲ್ ಹೆಚ್ಚಿದೆ ಅನ್ನೋದನ್ನ ನಾವು ಗಮನಿಸಬೇಕು. 225 ಕೋಟಿ ಬಿಸ್ನೆಸ್ ಡೆವಲಪ್ ಮಾಡೋದಕ್ಕೆ ಹೋಗುತ್ತೆ ಅನ್ನೋದನ್ನು ಗಮನಿಸಬೇಕು. ಟೈಮ್ ಟೇಬಲ್ ಏನು? ಫೆಬ್ರವರಿ 14 ಫ್ರೈಡೆ ಆರಂಭ ಆಗುತ್ತೆ. ಫೆಬ್ರವರಿ 18 ಮಂಗಳವಾರ ಟ್ಯೂಸ್ಡೇ ಎಂಡ್ ಆಗುತ್ತೆ. ಇನಿಷಿಯೇಷನ್ ಆಫ್ ರೀಫಂಡ್ಸ್ ಅಂದ್ರೆ ನಿಮಗೆ ಅಲಾಟ್ಮೆಂಟ್ ಆಗೋದು ಫೆಬ್ರವರಿ 19ನೇ ತಾರೀಕು. ನಿಮ್ಗೆ ಅಲಾಟ್ ಆಗಿಲ್ಲ ಅಂದ್ರೆ ಫೆಬ್ರವರಿ 20ನೇ ತಾರೀಕು ನಿಮ್ಮ ಹಣ ರಿಲೀಸ್ ಆಗಿಬಿಡುತ್ತೆ. ನಿಮ್ಮ ಡಿಮ್ಯಾಟ್ಗೆ ಶೇರ್ಗಳು ಕ್ರೆಡಿಟ್ ಆಗೋದು ಫೆಬ್ರವರಿ 20ನೇ ತಾರೀಕು. ಲಿಸ್ಟಿಂಗ್ ಡೇಟು ಫೆಬ್ರವರಿ 21 ಶುಕ್ರವಾರ. ಇನ್ನು ಮಿಕ್ಕಂತೆ ಲಾಟ್ ಸೈಜ್, ನೀವು ರಿಟೇಲ್ ಇನ್ವೆಸ್ಟರ್ ಆದರೆ ಒಂದು ಲಾಟ್ ಮಿನಿಮಮ್ ನೀವು ತಗೋಬೇಕು 26 ಶೇರು ಅಟ್ ಕಟ್ ಆಫ್ ಪ್ರೈಸು $11,050. ಕಟ್ ಆಫ್ ಪ್ರೈಸ್ ಅಂತಂದ್ರೆ $425 ಪ್ರತಿ ಶೇರಿಗೆ ಲೆಕ್ಕ ಹಾಕ್ತಾರೆ. ಸೊ ಮ್ಯಾಕ್ಸಿಮಮ್ ರಿಟೇಲ್ ಇನ್ವೆಸ್ಟರ್ಗೆ 18 ಲಾಟ್ ನೀವು ಕೊಂಡ್ಕೊಳ್ಬಹುದು. 468 ಶೇರು $1,98,900. ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಮಿನಿಮಮ್ $2,09,000 ಇನ್ವೆಸ್ಟ್ ಮಾಡಬೇಕಾಗುತ್ತೆ. 19 ಲಾಟ್ಗಳು. ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಮ್ಯಾಕ್ಸಿಮಮ್ 90 ಲಾಟ್ಗಳನ್ನು ಕೊಂಡ್ಕೊಳ್ಬಹುದು. ಅಂದರೆ $9,94,500 ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇದು IPO ಡೀಟೇಲ್. ಈ IPO ಹಣದಲ್ಲಿ ಏನ್ ಮಾಡ್ತಾರೆ? ಬಿಸ್ನೆಸ್ ಎಕ್ಸ್ಪಾನ್ಷನ್ ಮತ್ತೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸು, ಬೇರೆ ಬೇರೆ ಮಷಿನರಿ ತಗೋಬೇಕು, ಬೇರೆ ತರದ ಆಸ್ತಿಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಬಿಸ್ನೆಸ್ ಅಲ್ಲಿ ಎಕ್ಸ್ಪಾನ್ಷನ್ ಆಗಬೇಕಾಗುತ್ತೆ. ಸೊ ಅದಕ್ಕೆ ಇವರು 225 ಕೋಟಿ ಖರ್ಚು ಮಾಡ್ತಾರೆ. ಇನ್ನು ಮಿಕ್ಕಂತೆ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನ ಈಗ ನೋಡೋಣ. 2021-22ರಲ್ಲಿ ರೆವೆನ್ಯೂ 211.73 ಕೋಟಿ ಇತ್ತು. 22-23ರಲ್ಲಿ 273 ಕೋಟಿಗೆ ಬೆಳ್ಕೊಳ್ತು. 2023-24ರಲ್ಲಿ 331 ಕೋಟಿಗೆ ಬೆಳ್ಕೊಂಡಿದೆ. ಸೊ 2 ವರ್ಷದಲ್ಲಿ 120 ಕೋಟಿಯಷ್ಟು ಬೆಳವಣಿಗೆ ಆಗಿರೋದನ್ನ ನೀವು ಗಮನಿಸಬಹುದು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 21-22ರಲ್ಲಿ 42 ಕೋಟಿ ಇದ್ದಿದ್ದು 22-23ರಲ್ಲಿ ಕುಸಿತು 39.89 ಕೋಟಿಗೆ. 2023-24ರಲ್ಲಿ ಒಳ್ಳೆ ಕಂಬ್ಯಾಕ್ ಅನ್ನ ಮಾಡಿದೆ ಕಂಪನಿ. 55 ಕೋಟಿವರೆಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇದೆ. ನೆಟ್ ಪ್ರಾಫಿಟ್ ಮಾರ್ಜಿನ್ ಎಷ್ಟು? 21-22ರಲ್ಲಿ 19.95 ಹತ್ತತ್ರ 20% ಇತ್ತು. 22-23ರಲ್ಲಿ 14.5%ಗೆ ಇಳಿತು. 23-24ರಲ್ಲಿ 16.74%ಗೆ ಸ್ವಲ್ಪ ಚೇತರಿಕೆ ಕಂಡಿದೆ. ನೆಟ್ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಡಬಲ್ ಡಿಜಿಟ್ ಇದೆ ಅನ್ನೋದು ಸ್ವಲ್ಪ ಸಮಾಧಾನದ ಸಂಗತಿ. ಇನ್ನು ಮಿಕ್ಕಂತೆ ಕಾಂಪಿಟೇಟಿವ್ ಅನಾಲಿಸಿಸ್ ಅಂತ ನೋಡಿಕೊಂಡ್ರೆ ಇದೇ ಥರದ ಸರ್ವಿಸ್ ಅನ್ನ ಕೊಡ್ತಾ ಇರುವಂತಹ ಕಂಪನಿಗಳು ಯಾವುವು? ಈ ಕಂಪನಿಗಳ ಕುರಿತಾಗಿ ಈ ಕ್ವಾಲಿಟಿ ಪವರ್ ಅನ್ನೋ ಕಂಪನಿ ಏನಂತ ಹೇಳ್ಕೊಂಡಿದೆ ಅದ್ರ ಬಗ್ಗೆ ನಾವು ನೋಡಬೇಕಾಗುತ್ತೆ. ಅವರು ಡಿಸ್ಕ್ಲೋಸ್ ಮಾಡ್ಕೊಂಡಿರೋದು ರೆಡ್ ಹರ್ರಿಂಗ್ ಪ್ರಾಸ್ಪೆಕ್ಟಸ್ ನಲ್ಲಿ GE T&D ಇಂಡಿಯಾ ಲಿಮಿಟೆಡ್ ಇವರ ಕಾಂಪಿಟೇಟರು, ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈರ್ಸ್ ಇಂಡಿಯಾ ಲಿಮಿಟೆಡ್, ಹಿಟಾಚಿ ಎನರ್ಜಿ ಇಂಡಿಯಾ ಲಿಮಿಟೆಡ್, ಸಿಮೆನ್ಸ್ ಲಿಮಿಟೆಡ್, ಈ ಕಂಪನಿಗಳು ನಮ್ಮ ಕಾಂಪಿಟೇಟರ್ ಕಂಪನಿಗಳು ಅಂತ ಹೇಳ್ಕೊಂಡಿದೆ. ಅದೇ ರೀತಿ ಆ ಕಂಪನಿನೇ ಹೇಳ್ಕೊಂಡಿರೋ ಹಾಗೆ ಇವರಿಗೆ ಫಾರಿನ್ ಪ್ರೆಸೆನ್ಸ್ ಕೂಡ ಇದೆ, ನಮಗಿಂತ ಒಳ್ಳೊಳ್ಳೆ ಟೆಕ್ನಾಲಜಿಯನ್ನು ಕೊಡುವಷ್ಟು ಸಾಮರ್ಥ್ಯ ಇದೆ, ನಮಗಿಂತ ಕಾಂಪಿಟೇಟಿವ್ ರೇಟಿಗೆ ಕೊಟ್ಟರೆ ನಾವು ಸಮಸ್ಯೆಗೆ ಸಿಕ್ಕಾಕೊಳ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಮಿಕ್ಕಂತೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸು, ABB ಇಂಡಿಯಾ, ಸಿಮೆನ್ಸು ಈ ಕಂಪನಿಗಳ ಜೊತೆಗೆ ಕಂಪೇರ್ ಮಾಡಿ ನೋಡೋಣ. ರೆವೆನ್ಯೂ ಕ್ವಾಲಿಟಿ ಪವರ್ ಕಂಪನಿಯದ್ದು 331 ಕೋಟಿ, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ BHEL 21,578 ಕೋಟಿ, ABB 7,315 ಕೋಟಿ, ಸಿಮೆನ್ಸ್ 14,832 ಕೋಟಿ. ನೋಡಿ, ರೆವೆನ್ಯೂ ಅಂತ ಗಮನಿಸಿದಾಗ BHEL, ABB, ಸಿಮೆನ್ಸ್ ಮುಂದೆ ಕ್ವಾಲಿಟಿ ಪವರ್ದು ತುಂಬಾ ದೊಡ್ಡ ಮಟ್ಟದ ರೆವೆನ್ಯೂ ಅಂತ ಅನಿಸ್ಕೊಳ್ಳೋದಿಲ್ಲ, 331 ಕೋಟಿ. ಆದರೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂತ ನೋಡಿಕೊಂಡಾಗ ಡಬಲ್ ಡಿಜಿಟ್ ನೆಟ್ ಪ್ರಾಫಿಟ್ ಮಾರ್ಜಿನ್ ಇದೆ ಅಲ್ವಾ. ಇನ್ನು ಮಿಕ್ಕ ಕಂಪನಿಗಳು ನೋಡಿ, BHEL 4.5%, ABB 6.8%, ಸಿಮೆನ್ಸ್ 8.9%.
ಈ ಕಂಪನಿಗಳ ಓವರಾಲ್ ಫೋಕಸ್ ಏರಿಯಾ ಯಾವ್ದು? BHEL ಪವರ್ ಜನರೇಷನ್ ಎಕ್ವಿಪ್ಮೆಂಟು, ABB ಎಲೆಕ್ಟ್ರಿಫಿಕೇಶನ್ ಆಟೋಮೇಷನ್ನು, ಸೀಮೆನ್ಸು ಎಲೆಕ್ಟ್ರಿಫಿಕೇಶನ್ ಮತ್ತು ಡಿಜಿಟಲೈಸೇಷನ್. ಇವರು ಕ್ವಾಲಿಟಿ ಪವರ್ ಹೈ ವೋಲ್ಟೇಜ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಗಳನ್ನು ತಯಾರು ಮಾಡ್ತಾರೆ. ಸೊ ಆಲ್ಮೋಸ್ಟ್ ಸಿಮಿಲರ್ ಅನಿಸುವಂಥ ಕೆಲ ಎಕ್ವಿಪ್ಮೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಈ ಎಲ್ಲ ಕಂಪನಿಗಳು. ಸೊ ಡಬಲ್ ಡಿಜಿಟ್ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಈ ಕಂಪನಿ ಹೇಳ್ಕೊಳ್ತಿರುವ ಗ್ರೇಟೆಸ್ಟ್ ಸ್ಟ್ರೆಂತ್. ಸೊ ಈ ಕಂಪನಿಯ ಸ್ವಾಟ್ ಅನಾಲಿಸಿಸ್ ಅನ್ನು ನೋಡಿದಾಗ ಸ್ಟ್ರೆಂತ್ ಏನು? HVDC ಮತ್ತು ಫ್ಯಾಕ್ಟ್ಸ್ ಅನ್ನೋ ಟೆಕ್ನಾಲಜಿ ಬಗ್ಗೆ ಹೇಳಿದ್ನಲ್ಲ, ಇದು ರ್ಯಾಪಿಡ್ ಅಡಾಪ್ಷನ್ ಆಗ್ತದೆ. ಎಲ್ಲರೂ ವೇಗವಾಗಿ ಈ ಟೆಕ್ನಾಲಜಿ ನಮಗೆ ಬೇಕು ಅಂತ ಬಳಸ್ಕೊಳ್ತಾ ಇದ್ದಾರೆ. ಎಲ್ಲ ಸರ್ಕಾರಗಳು ಇದರಲ್ಲಿ ಇನ್ವಾಲ್ವ್ ಆಗ್ತಿದ್ದಾವೆ. ಸೊ ಒಳ್ಳೆ ಸ್ಪೇಸ್ನಲ್ಲಿದೆ. ಮತ್ತೆ ಫಾರ್ಚೂನ್ 500 ಕಂಪನಿಗಳಿಗೆ ಸರ್ವಿಸ್ ಅನ್ನು ಕೊಡ್ತಾ ಇದೆ ಈ ಕಂಪನಿ. ಸ್ಟ್ರಾಟಜಿಕ್ ಮ್ಯಾನುಫ್ಯಾಕ್ಚರಿಂಗ್ ಲೊಕೇಶನ್ಸ್ ಅಂದರೆ ಕೀ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಈ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಹೊಂದಿದೆ. ವೀಕ್ನೆಸ್ ಏನಪ್ಪಾ? ಮಾರ್ಕೆಟ್ ಶೇರ್ ಬಹಳ ಚಿಕ್ಕದು. ಕೀ ಕ್ಲೈಂಟ್ಸ್ ಅಂದರೆ ಟಾಪ್ 10 ಏನಿದ್ದಾರೆ ಕ್ಲೈಂಟ್ಗಳು ಈ ಕಂಪನಿಗೆ, ಅವರುಗಳ ಮೇಲೆ ಹೆಚ್ಚು ಡಿಪೆಂಡೆನ್ಸಿ ಇದೆ. 50%ಗಿಂತ ಹೆಚ್ಚು ರೆವೆನ್ಯೂ ಟಾಪ್ 10 ಕಂಪನಿಗಳಿಂದ ಬರುತ್ತೆ. ಅದರ ಜೊತೆಗೆ ಈ ಕಂಪನಿಗೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಅಂತ ತುಂಬಾ ಕಂಪನಿಗಳ ಜೊತೆಗೆ ಇಲ್ಲ. ಆಕ್ಚುಲಿ ಅವರು ರೆಡ್ ಹರಿಂಗ್ ಪ್ರಾಸ್ಪೆಕ್ಟಸ್ನಲ್ಲಿ ಹೇಳ್ಕೊಂಡಿರೋ ಹಾಗೆ ಅವರಿಗೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸೇ ಅಷ್ಟಾಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇದು ಗ್ರೇಟೆಸ್ಟ್ ಡಿಸ್ಅಡ್ವಾಂಟೇಜು, ತುಂಬ ದೊಡ್ಡ ಚಾಲೆಂಜ್ ಇದು. ಆಪರ್ಚುನಿಟಿ ಏನು? ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಖರ್ಚು ಅನ್ನೋದಿದೆ ಅಲ್ವಾ, ಆ ಇನ್ವೆಸ್ಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅಯ್ಯೋ ನಾಳೆ ಈ ಕ್ಷೇತ್ರ ಬಿದ್ದೋಗುತ್ತಪ್ಪ ಅನ್ನೋ ಥರದ ಭಯ ಬೇಡ. ಸೊ ಎಲ್ಲರೂ ಇದ್ರ ಮೇಲೆ, ಎಲ್ಲ ದೇಶಗಳು, ಎಲ್ಲ ಕಂಪನಿಗಳು ಇದ್ರ ಮೇಲೆ ಖರ್ಚು ಮಾಡ್ತಾ ಇರೋದ್ರಿಂದ ಡೆಫಿನೆಟ್ಲಿ ಸ್ಕೋಪ್ ಇದೆ. ರಿನ್ಯೂವೇಬಲ್ ಎನರ್ಜಿ ಇಂಟಿಗ್ರೇಷನ್ ಇದೆಯಲ್ವಾ, ಇದರಲ್ಲಿ ಇವರು ಇನ್ನೂ ಹೆಚ್ಚು ತೊಡಗಿಸ್ಕೊಂಡ್ರೆ, ಇನ್ನೂ ಕಾಂಪಿಟೇಟಿವ್ ಪ್ರೈಸ್ಗೆ ಸರ್ವಿಸನ್ನು, ಪ್ರಾಡಕ್ಟನ್ನು ಕೊಡೋದಕ್ಕೆ ಸಾಧ್ಯ ಆದರೆ ಇನ್ನೂ ರ್ಯಾಪಿಡ್ ಅಡಾಪ್ಷನ್ ಆಗ್ತಾನೆ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ನ ಬ್ಯಾಟ್ರಿ ಅಂದ್ಕೊಳ್ಳಿ, ಅದು ಈಗ 50,000 ರೂಪಾಯಿಗೆ ಸಿಗ್ತಿದೆ ಅಂದರೆ 30,000 ರೂಪಾಯಿಗೆ ಸಿಗೋ ಟೆಕ್ನಾಲಜಿ ಸಿಕ್ಕರೆ ಜನ ಯಾಕೆ ತಗೊಳ್ಳೋದಿಲ್ಲ? ಸೊ ಇದು ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಇವರು ಆ ಸರ್ವಿಸನ್ನು ಕೊಡ್ತಾ ಇಲ್ಲ. ಆ ಥರದ ರಿನ್ಯೂವೇಬಲ್ ಎನರ್ಜಿ ಅಡಾಪ್ಷನ್ಗೆ ಬೇಕಾದ ಸಿಸ್ಟಮ್ಗಳನ್ನು ಕೊಟ್ಟರೆ ಅವಕಾಶ ಇದೆ ಅಂತ. ಥ್ರೆಟ್ಸ್ ಏನಪ್ಪಾ ಅಂತಂದರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ, ಲೋಕಲ್ ಪ್ಲೇಯರ್ಸ್ ಮತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲರ ಜೊತೆ ಇವರು ಸೆಣಸಬೇಕಾಗುತ್ತೆ. ರೆಗ್ಯುಲೇಟರಿ ಚಾಲೆಂಜಸ್ಸು ಏನಪ್ಪ ಅಂದರೆ, ಒಂದು ವೇಳೆ ಈಗ ಸರ್ಕಾರಗಳೇ ಇನ್ವಾಲ್ವ್ ಆಗೋದ್ರಿಂದ ರೂಲ್ಸ್ ಬಹಳ ಸ್ಟ್ರಿಕ್ಟ್ ಇರುತ್ತೆ. ಸ್ವಲ್ಪ ಆಚೆ ಈಚೆ ಆದ್ರೂ ಇವರು ಬಿಸ್ನೆಸ್ಸನ್ನು ಕಳ್ಕೊಳ್ಳೋದಷ್ಟೇ ಅಲ್ಲ, ಮತ್ತೆ ಕೋಪಪ್ ಮಾಡೋದಕ್ಕಾಗೋದಿಲ್ಲ, ಅಂಥ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಅದನ್ನು ಈ ಕಂಪನಿ ಗಮನಿಸಬೇಕಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟು? ಆಸ್ ಆಫ್ ನೌ ಅಂದರೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಫೆಬ್ರವರಿ 10ನೇ ತಾರೀಕು. ಕ್ವಾಲಿಟಿ ಪವರ್ IPOಗೆ 11% ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ಈಗಾಗಲೇ ತೋರಿಸ್ತಾ ಇದೆ. ಅಂದರೆ 425 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ 47 ರೂಪಾಯಿ ಲಿಸ್ಟಿಂಗ್ ಡೇ ಗೇನ್ಸ್ ಬರಬಹುದು ಅಂತ ಈಗಲೇ ಹೇಳಲಾಗ್ತಾ ಇದೆ. 472 ರೂಪಾಯಿಗೆ ಎಸ್ಟಿಮೇಟೆಡ್ ಲಿಸ್ಟಿಂಗ್ ಆಗ್ಬೋದು ಅಂತ. ಇದೊಂದು ಪ್ರೈವೇಟ್ ಕಂಪನಿಯ ಅಂದಾಜು, ಹೀಗೆ ಆಗುತ್ತೆ ಅಂತ ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು 14ನೇ ತಾರೀಕುವರೆಗೂ ಟೈಮ್ ಇರೋದ್ರಿಂದ ನೋಡೋಣ, ಅಷ್ಟರೊಳಗಡೆ ಏನಾದರೂ ಬದಲಾವಣೆಗಳು ಆಗಬಹುದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಫೈನಲಿ ಇನ್ವೆಸ್ಟ್ಮೆಂಟ್ ಕನ್ಸಿಡರೇಷನ್ಸು, ಇನ್ವೆಸ್ಟ್ ಮಾಡಬೇಕಾ ಬೇಡವಾ? ನೋಡಿ, ನಾವು ಗಮನಿಸಿದ ಹಾಗೆ ಈ ಹೈ ವೋಲ್ಟೇಜ್ ಡೈರೆಕ್ಟ್ ಕರೆಂಟು ಮತ್ತು ಫ್ಯಾಕ್ಟ್ಸ್ ಟೆಕ್ನಾಲಜಿ ಇದೆ ಅಲ್ವಾ, ಈ ಟೆಕ್ನಾಲಜಿ ಗ್ಲೋಬಲಿ ಮತ್ತು ಭಾರತದಲ್ಲಿ 60-65%ಗಿಂತ ಜಾಸ್ತಿ ಗ್ರೋತನ್ನು ಕಾಣ್ತಾ ಇದೆ. ಸೊ ಈ ಥರದ ಎಕ್ಸ್ಟೆನ್ಸಿವ್ ಗ್ರೋತ್ ಇರೋ ಸಂದರ್ಭದಲ್ಲಿ ಶಾರ್ಟ್ ಟರ್ಮ್ಗಾದರೂ ಪರವಾಗಿಲ್ಲ, ಲಾಭ ಮಾಡಿಕೊಳ್ಳುವಂಥ ಯೋಚನೆ ಮಾಡಿದ್ರೆ ಸ್ಮಾರ್ಟ್ ಇನ್ವೆಸ್ಟರ್ ಅನಿಸಿಕೊಳ್ತಾರೆ. ಸೊ ಹಾಗೆ ನೋಡಿಕೊಂಡಾಗ 2028ರವರೆಗೆ ಒಳ್ಳೆ ಡಿಮಾಂಡ್ ಫೋರ್ಕಾಸ್ಟ್ ಅಂತೂ ಕಂಡು ಬರ್ತಾ ಇದೆ. ಸೊ 28-29ರವರೆಗೆ ನೀವು ಗಮನಿಸಿ, ಆ ಬಳಿಕ ಒಂದು ಸ್ಯಾಚುರೇಷನ್ ಹಂತಕ್ಕೆ ತಲುಪಿದ್ರೆ ಈ ಇನ್ವೆಸ್ಟ್ಮೆಂಟಿಂದ ಹಿಂದೆ ಸರಿಯೋದ್ರ ಬಗ್ಗೆ ನೀವು ಆಲೋಚನೆ ಮಾಡ್ಬೋದು. ಶಾರ್ಟ್ ಟರ್ಮ್ಗಂತೂ ಸಮಸ್ಯೆ ಇಲ್ಲ, ಒಳ್ಳೊಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಡೆಫಿನೆಟ್ಲಿ ಫ್ಯೂಚರಲ್ಲೂ ಅಂದರೆ ಲಾಂಗ್ ಟರ್ಮ್ಗೂ ನೀವು ಈ ಥರದ ಕಂಪನಿ ಮೇಲೆ ಹೂಡಿಕೆ ಮಾಡೋದಕ್ಕೆ ಆಲೋಚನೆ ಮಾಡಬಹುದು. ಆದರೆ ಬಿಗ್ ಪ್ಲೇಯರ್ಸ್ ಇದಾರಲ್ಲ, ಈ ಕಂಪನಿ ಕೊಡಬಹುದಾದ ಪ್ರಾಡಕ್ಟನ್ನು ದೊಡ್ಡ ದೊಡ್ಡ ಕಂಪನಿಗಳು, ನಾವು ನೋಡಿದ ಹಾಗೆ 21,000 16,000 ಕೋಟಿ ಅಷ್ಟು ರೆವೆನ್ಯೂವನ್ನು ವಾರ್ಷಿಕವಾಗಿ ಮಾಡೋ ಕಂಪನಿಗಳು ಇನ್ನು ಕಾಂಪಿಟೇಟಿವ್ ಆಗಿ ಟೆಕ್ನಾಲಜಿಯನ್ನು ಕೊಡ್ತಾರಲ್ವಾ. ಸೊ ಆ ಕಾಂಪಿಟೇಷನ್ ತಡ್ಕೊಂಡು ಬ್ರೇಕ್ ಥ್ರೂ ಅನ್ನೋದನ್ನು ಮಾಡಿದರೆ ಲಾಂಗ್ ಟರ್ಮ್ನಲ್ಲಿ ಈ ಕಂಪನಿ ನಿಮ್ಮ ಹಣವನ್ನು, ನಿಮ್ಮ ಸಂಪತ್ತನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿಕೊಡುತ್ತೆ. ಇದು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ. ನೀವು ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರನ್ನು ಸಂಪರ್ಕಿಸಿ ಎಷ್ಟು ಹೂಡಿಕೆ ಮಾಡಬೇಕು, ಎಷ್ಟು ವರ್ಷಕ್ಕೆ ಅನ್ನೋದ್ರ ಬಗ್ಗೆ ನಿಮ್ಮ ಡ್ಯೂ ಡಿಲಿಜೆನ್ಸನ್ನು ಮಾಡಿ ಫೈನಲ್ ಡಿಸಿಷನನ್ನು ಕೈಗೊಳ್ಳಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಈ ವಿಡಿಯೋದ ಲಿಂಕನ್ನು ತಪ್ಪದೆ ಫಾರ್ವರ್ಡ್ ಮಾಡಿ. ನೀವು ಇನ್ನೂ ಹೆಚ್ಚು ಕಲಿಬೇಕು, ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಮ್ಯೂಚುವಲ್ ಫಂಡ್ ಬಗ್ಗೆ ಕಲಿಬೇಕು ಅಂದರೆ ಫ್ರೀಡಮ್ ಆ್ಯಪ್ನಲ್ಲಿ ಡಿಟೇಲ್ಡ್ ಕೋರ್ಸ್ಗಳಿದ್ದಾವೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ನ್ಯೂ ಇಯರ್ ಆಫರ್ ನಡೀತಿದೆ, 399 ರೂಪಾಯಿ ನೀವು ಪೇ ಮಾಡಿದರೆ 500ಕ್ಕೂ ಹೆಚ್ಚು ಕೋರ್ಸ್ಗಳನ್ನು ನೀವು ನೋಡೋದಕ್ಕೆ ಸಾಧ್ಯ. ಅದರಲ್ಲಿ ಇನ್ವೆಸ್ಟ್ಮೆಂಟು, ಬಿಸ್ನೆಸ್ ರಿಲೇಟೆಡ್ಡು, ಹಾಗೆ ಅಗ್ರಿಕಲ್ಚರ್ ಬಗ್ಗೆ, ಈ ಎಲ್ಲದರ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಇಂಥ ಇನ್ನಷ್ಟು ಮಾಹಿತಿ ಬೇಕು ಅನ್ನೋದಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ. ನಮಸ್ಕಾರ.